ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸಭೆ ನಡೆಸುವುದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಹೀಗಂತ ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವರ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೀಗೆ ಮಾಡಬೇಕು ಅಂತ ಹೇಳೋಕ್ಕಾಗುತ್ತಾ? ಅವರು ಸಭೆ ಕರೆಯೋದು, ಚರ್ಚೆ ಮಾಡೋದು, ಅದನ್ನ ನಿಯಂತ್ರಣ ಮಾಡೋದಕ್ಕಾಗಲ್ಲ ಅಂತ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಮುಖ್ಯಮಂತ್ರಿಗಳಿಗೆ ಹಿಂಗೆ ನೀವು ಮಾಡಬೇಕು ಅಂತ ಯಾರಾದರೂ ಹೇಳಕ್ಕಾಗತ್ತಾ? ಅವರು ಸಭೆ ಕರೆಯೋದಾಗ್ಲಿ ಅಥವಾ ಅವರು ಚರ್ಚೆ ಮಾಡೋದಾಗ್ಲಿ ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ. ಅದು ನಾನು 2 ಗಂಟೆಗಳ ಕಾಲ ವೇಣುಗೋಪಾಲ್ ಪಕ್ಕದಲ್ಲಿಯೇ ಇದ್ದೆ. ವೇಣುಗೋಪಾಲ್ ಭೇಟಿ ಬಗ್ಗೆ ಪರಮೇಶ್ವರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ರಾಜಕೀಯದ ಬಗ್ಗೆ ಮಾತನಾಡಿಲ್ಲ. ನಾರಾಯಣ ಗುರುಗಳ ಕೊಡುಗೆ ಬಗ್ಗೆ ಅಷ್ಟೇ ಮಾತನಾಡಿದ್ವಿ. ಅದು ಬಿಟ್ರೆ ಬೇರೆ ಯಾವ ರಾಜಕೀಯ ಚರ್ಚೆ ಕೂಡ ಆಗಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಭೇಟಿ ಮಾಡಿದ್ವು, ಪಕ್ಕದಲ್ಲೇ ಕೂತಿದ್ದೆ 2 ಗಂಟೆ. ನಾನು ಪಕ್ಕದಲ್ಲೇ ಕೂತಿದ್ನಪ್ಪ 2 ಗಂಟೆ. ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡಲೇ ಇಲ್ಲ. ನಾರಾಯಣ ಗುರು ಅವರು ಅವ್ರ ಬಗ್ಗೆ, ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಅದನ್ನು ಮಾತಾಡಿದ್ವಿ ವಿನಃ ನಾವು ಇದು ಯಾವುದು ಅಲ್ಲ. ಅವರು ಇಲ್ಲೇ ಬಂದಿದ್ರಲ್ಲ, ಬಟ್ ಇದು ಯಾವುದು ಚರ್ಚೆ ಮಾಡಲಿಲ್ಲ. ಭೇಟಿ ಮಾಡಿದ್ವು, ಪಕ್ಕದಲ್ಲೇ ಕೂತಿದ್ದೆ 2 ಗಂಟೆ. ನಾನು ಪಕ್ಕದಲ್ಲೇ ಕೂತಿದ್ನಪ್ಪ 2 ಗಂಟೆ. ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡಲೇ ಇಲ್ಲ. ನಾರಾಯಣ ಗುರು ಅವರು ಅವ್ರ ಬಗ್ಗೆ, ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಅದನ್ನು ಮಾತಾಡಿದ್ವಿ ವಿನಃ ನಾವು ಇದು ಯಾವುದು ಅಲ್ಲ. ಅವರು ಇಲ್ಲೇ ಬಂದಿದ್ರಲ್ಲ, ಬಟ್ ಇದು ಯಾವುದು ಚರ್ಚೆ ಮಾಡಲಿಲ್ಲ. ಇನ್ನು ಪರಮೇಶ್ವರ್ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ನಾನು ಕೂಡ 2 ಗಂಟೆಗಳ ಕಾಲ ವೇಣುಗೋಪಾಲ್ ಪಕ್ಕದಲ್ಲಿಯೇ ಇದೆ. ಯಾವುದೇ ರೀತಿ ರಾಜಕೀಯ ಚರ್ಚೆಗಳಾಗಿಲ್ಲ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಮುಂದುವರೆದು ಮಾತನಾಡಿದಂತಹ ಜೈಕಾರ ಪರ್ಮನೆಂಟ್ ಅಲ್ಲ, ನಿಂತು ಹೋಗುತ್ತೆ ಅಂತ ಹೇಳಿದ್ದಾರೆ. ಮಾರ್ಮಿಕವಾದಂತಹ ಮಾತುಗಳನ್ನ ನುಡಿದಿದ್ದಾರೆ. ಸಮಸ್ಯೆ ಬಗೆಹರಿದ್ರೆ ಜೈಕಾರವೆಲ್ಲ ನಿಂತು ಹೋಗುತ್ತೆ ಅಂತ ಡಿಕೆಗೆ ಟಕ್ಕರ್ ಕೊಟ್ಟಂತೆ ಕಾಣ್ತಾ ಇದೆ. ಜನರು ಜೈಕಾರ ಹಾಕಿದ್ರೆ ಏನ್ ಮಾಡಕ್ಕಾಗತ್ತೆ? ಒಬ್ಬೊಬ್ಬ ಲೀಡರ್ಗೆ ಒಂದಷ್ಟು ಅಭಿಮಾನಿಗಳಿರ್ತಾರೆ. ಸ್ವಾಭಾವಿಕವಾಗಿ ಆ ಲೀಡರ್ ಸಿಎಂ ಆಗ್ಬೇಕು ಅಂತಾರೆ ಅಂತ ಮಾತನಾಡಿದ್ದಾರೆ. ಅಲ್ಲ, ಗೊಂದಲ ಇಲ್ಲ ಅಂದ್ರೆ ಈಗ ಆಚೆ ಕಡೆ ಜನ ಜೈಕಾರ ಹಾಕೋದಕ್ಕೆ ಏನು ತಡೆ ಮಾಡೋಕ್ಕಾಗುತ್ತೆ? ನಾನು ನಿನ್ನೆನೂ ಹೇಳಿದೆ. ನಾನು ಒಬ್ಬೊಬ್ಬ ಲೀಡರ್ಗೆ ಒಂದೊಂದಷ್ಟು ಜನ ಅಭಿಮಾನಿಗಳಿರ್ತಾರೆ. ಅವರು ಸ್ವಾಭಾವಿಕವಾಗಿ ಆ ಲೀಡ್ರು ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಂದು ಸಚಿವರಾಗಬೇಕು, ಇನ್ನೊಂದು ಆಗಬೇಕು ಅಂತ ಹೇಳಿ ಅವರು ಜೈಕಾರ ಹಾಕ್ತಾ ಇರ್ತಾರೆ ಹೋದಾಗ ಬಂದಾಗೆಲ್ಲ. ಅದನ್ನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಒಳ್ಳೇದಲ್ವಾ? ಜೈಕಾರ ಇರಬೇಕಾ? ಪರ್ಮನೆಂಟಾಗಿ ಜೈಕಾರ ಇರೋಕ್ಕೆ ಸಾಧ್ಯ ಇಲ್ಲ, ನಿಂತೋಗುತ್ತೆ. ಅದು ಸಮಸ್ಯೆಗಳ ಬಗೆಹರಿದ್ರೆ ಅವೆಲ್ಲ ನಿಂತೋಗ್ತವೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.